ನೋಡಿ ಇವತ್ತು ಸಾಟರ್ಡೆ ಮಾರ್ಕೆಟ್ಗೆ ಹೋಗಿದ್ದೆ. ಮಳೆಗಾಲ ಅಲ್ವಾ, ಮಳೆ ಬೀಳ್ತಾನೆ ಇತ್ತು. ಇವತ್ತೇನೋ ಬಿಡುವು ಕೊಟ್ಟಿದೆ ಮಾರ್ಕೆಟ್ಗೆ. ತುಂಬ ನೀರಿತ್ತು. ಹುಡುಕಿ ತರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದ್ದೀನಿ. ಈ ಥರ ತಂದೋದ್ರು ಸ್ವಲ್ಪ ಸುಮಾರಾಗಿ ನೀರಿದೆ. ಅದಕ್ಕೆ ಈ ಥರ ನ್ಯೂಸ್ ಪೇಪರ್ ಡಬಲ್ ಕೌಟ್ ಹಾಕಿದ್ದೀನಿ. ನ್ಯೂಸ್ ಪೇಪರ್ 2 ಪೇಪರ್ ಹಾಕಿದ್ದೀನಿ. ಹಾಕ್ಬಿಟ್ಟು ಆರಕ್ಕೆ ಬಿಟ್ಬಿಡಿ. ಒಂದು ಮ್ಯಾಕ್ಸಿಮಮ್ ಒಂದು 3-4 ಅವರ್ ಆದರೂ ಆರಬೇಕು. ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ. ಸ್ವಲ್ಪ ಡ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಎಲ್ಲ ಕೊಳ್ತ್ಕೊಬಿಡುತ್ತೆ. ಮಳೆಗಾಲ ಅಲ್ವಾ, ಅದಕ್ಕೆ ನೋಡಿ. ರೋಸು ಬರೀ ಅರ್ಧ ತಂದಿದ್ದೀನಿ. ತುಂಬ ನೀರಿತ್ತು. ಮಳೆ ಬರ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಹೂವು ರೇಟ್ ಆಗಿದೆ. ನಾಳೆ ಗುರುಪೌರ್ಣಮಿ, ಇವತ್ತು ಸಂಜೆಯಿಂದನೇ ಇದೆ. ಸೊ ನಾವು ನಾಳೆ ಬೆಳಗ್ಗೆ ಮಾಡ್ತೀನಿ ಪೂಜೆ. ಅದಕ್ಕೆ ಹೂವು ಎಲ್ಲ ತಂದಿಟ್ಕೊಂಡ್ರೆ ಇಷ್ಟು ಹೂವು ನನಗೆ 1 ವೀಕ್ ಬರ್ಬೋದು. ವೀಕ್ ಮೇಲೂ ಬರ್ಬೋದು, ಇಲ್ಲ 1 ವೀಕ್ ಆದರೂ ಬರುತ್ತೆ. ನೋಡಿ, ಮಾರ್ಕೆಟಲ್ಲಿ ಹೂವು ಏನೋ ಇದೆ, ಬಟ್ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ಈ ಥರ ನೀವು ಅಷ್ಟೇ ತವ ಇದ್ದರೆ ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ಆರಕ್ಕೆ ಬಿಟ್ಬಿಡಿ. ಇದು ಸುಮಾರು 2 kg ಸಾಮಂತಿಗೆ ಇದೆ. ಇದು ಅರ್ಧ kg ರೋಸ್ ಇದೆ. ರೋಸ್ ಯಾಕಂದರೆ ಉದುರೋಗ್ಬಿಡುತ್ತೆ ತುಂಬ ತೇವ ಇದ್ದರೆ, ಮತ್ತು ನೀರಿದ್ದರೆ, ಅದಕ್ಕೆ ಅರ್ಧ ತೊಗೊಂಡಿದ್ದೀನಿ. ಇದು ಸಾಮಂತಿಗೆ, ಇದು ಹುಡುಕಿ ಎಷ್ಟು ಚೆನ್ನಾಗಿತ್ತು, ತೊಗೊಂಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನೋಡಿ, ಹೂವು ಜೊತೆಗೆ ನಾನು ಈರುಳ್ಳಿ ತೊಗೊಂಡೆ. ಈರುಳ್ಳಿನೂ ಅಷ್ಟೇ ತುಂಬ ಎಲ್ಲ ನೆಂದಿತ್ತು. ಅದನ್ನು ಹುಡುಕಿ ಯಾವುದೋ 1-2 ಅಂಗಡಿಲಿ ಚೆನ್ನಾಗಿತ್ತು ಅಷ್ಟೇ. ಬರೀ 1 kg ತೊಗೊಂಡಿದ್ದೀನಿ. ಯಾಕಂದರೆ ಮಳೆಗಾಲ ಅಲ್ವಾ, ತಂದು ವೇಸ್ಟ್ ಆಗಬಾರ್ದು. ಆಮೇಲೆ ಖಾಲಿ ಆದಮೇಲೆ ಮನೆ ಹತ್ರ ತೊಗೊಳ್ಳೋಣ ಅಂತ. ಇದು ಬೆಳ್ಳುಳ್ಳಿ ಚೆನ್ನಾಗಿತ್ತು, ಅದಕ್ಕೆ ಅರ್ಧ kg ತೊಗೊಂಡಿದ್ದೀನಿ. ಈರುಳ್ಳಿ ಇವಾಗ ಮಳೆಗಾಲ ಅಂತ ಇದು ತುಂಬ ಬೆಲೆ ಆಗಿದೆ. ನೋಡಿ, ಹಂಗೂ ಸ್ವಲ್ಪ ನೀರಿದೆ ನೋಡಿ. ಮಾರ್ಕೆಟಲ್ಲಿ ನೋಡಿ ತೊಗೋಬೇಕು, ಇಲ್ಲ ಮಿಕ್ಸ್ ಹಾಕ್ಬಿಡ್ತಾರೆ. ನೀರಿರೋದು, ಫೋಟೋ ಇರೋದು ಎಲ್ಲ ಏನೇ. ಅದಕ್ಕೆ 1 kg ತೊಗೊಂಡಿದ್ದೀನಿ ಈರುಳ್ಳಿ. ಬೇಕಾದರೆ ಮನೆ ಹತ್ರ ತೊಗೊಳ್ಳೋಣ ಅಂತ. ಅದನ್ನು ಸ್ವಲ್ಪ ಆರಾಕಿಕ್ತೀನಿ. ಬಿಸಿಲು ಇಲ್ಲ ಈಚೆ ಕಡೆ, ಒಳಗಡೆನೇ ಸ್ವಲ್ಪ ಆರಾಕಿಕ್ಕಿದ್ದೀನಿ. ಬಿಸಿಲು ಬಂದಮೇಲೆ ಆಮೇಲೆ ಈಚೆ ಇಡ್ತೀನಿ. ಇನ್ನೇನು ಇವಾಗ 3 ಗಂಟೆ ಆಗಿದೆ. ಸೊ ಮೋಡ ಎಲ್ಲ ಮುಚ್ಕೋತಾ ಇದೆ ಮತ್ತೆ. ಅದಕ್ಕೆ ಒಳಗಡೆನೇ ಸ್ವಲ್ಪ ಆರಾಕಿಟ್ಬಿಟ್ಟು ಆಮೇಲೆ ಸಂಜೆ ಎತ್ತಿಡ್ತೀನಿ. ನೋಡಿ, ಬೆಳ್ಳುಳ್ಳಿ ಏನು ಚೆನ್ನಾಗಿದೆ. ಬೆಳ್ಳುಳ್ಳಿ ಅರ್ಧ kg ತೊಗೊಂಡ್ಬಿಟ್ಟೆ. ಎಲ್ಲ ರೇಟ್ ಆಗಿದೆ ಫ್ರೆಂಡ್ಸ್, ಯಾವುದು ಕಮ್ಮಿ ಇಲ್ಲ. ನೋಡಿ, ಹೂವು ಜೊತೆಗೆ ಎಷ್ಟೊತ್ತಾಯಿತು. 12 ಗಂಟೆಗೆ ಹೋಗಿ ಇವಾಗ ಬಂದಿದ್ದೀನಿ. ಇಷ್ಟೇ ತಂದಿದ್ದು ಇವತ್ತು ಮಾರ್ಕೆಟಲ್ಲಿ. ದುಬಾರಿ ದುನಿಯಾ ಆಗಿದೆ.